200 ಆಗ್ಬಿಟ್ಟಿದೆ, ಆಪರೇಷನ್ ಆಗಿದೆ, ಬಟ್ ಚಾನ್ಸಸ್ ನಾನು ಏನು ಹೇಳೋಕ್ಕಾಗಲ್ಲ ಅಂದರು. ರಾತ್ರಿ 12-1 ಗಂಟೆ ಆಗಿದೆ. ಅದೇನೋ ಎಲ್ಲಾ ದೇವ್ರಿಗೂ ಅರಕೆ ಮಾಡ್ಕೊಂಡ್ಬಿಟ್ಟೆ. ನಾನು ಏನಾದ್ರೂ ಡಾಕ್ಟರ್ಗೆ ಹೇಳಿದೆ ನನ್ನ ಆಸ್ತಿನೆಲ್ಲ ತಗೊಂಡ್ಬಿಟ್ರಿ, ನನ್ಗೆ ಅವಳೊಬ್ಳು ಕೊಡಿಸ್ಬಿಟ್ರಿ, ಇನ್ನೇನು ಬೇಡ ಅಂತ. ಅದು ಹೋಗ್ತಾ 190, 180, 100 ಹೋಗಿ ಬೆಳಿಗ್ಗೆ ಅವಳು ಇದು ಬರೋ ತನಕ ನಮಗೆ ಇನ್ನೊಂದು ಜನ್ಮ ಅದು ಹೇಳೋಕ್ಕಾಗಲ್ಲ. ನಾನು ಕಣ್ಣೀರು ಹಾಕಲ್ಲ, ಯಾಕಂದ್ರೆ ನಾವು ಜೀವನದಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಬಂದಿರೋದನ್ನು ನಾವು ಎಂಜಾಯ್ ಮಾಡ್ಕೊಂಡು ಹೇಳ್ಬೇಕು ಅಂತ ನನ್ನ ಆಸೆ. ಯಾವುದಕ್ಕೂ ನಾವು ಕಣ್ಣೀರು ಹಾಕ್ಬಾರ್ದು. ಅವ್ರ ಮನೆ ಹೋಮ್ ಕ್ಯಾಟ್ರಿಂಗ್ ಥರ ದೋಸೆ ಇಡ್ಲಿ ಮಾಡೋದು. 2 ಸಿಸ್ಟರ್ಸ್ ಓದ್ಲಿ ಅಂತ ಹೇಳ್ಬಿಟ್ಟು ಅವಳು BA ಡಿಸ್ಕಂಟಿನ್ಯೂ ಮಾಡಿ ಮನೇಲಿ ಇಡ್ಲಿ ದೋಸೆ ಅವಳೇ ಮಾಡಿಕೊಂಡು, ಒಬ್ಬಳು ಸಿಸ್ಟರ್ಸ್ಗೆ MBA ಮಾಡಿಸಿದ್ದಾಳೆ, ಇನ್ನೊಬ್ಬರು ಇಲ್ಲಿ ಅಪಾಯಿಂಟ್ ಹಾಕೋತಿದ್ದಾರೆ ಜಗದಾಂಬ ಅಂತವರು, ಇನ್ನೇನು BU ಆಗ್ತಾ ಇದ್ದಾರೆ. ಅವ್ರ ಕೆಲ್ಸಕ್ಕೆ ಹೋದಾಗ ಅವ್ರ ಮಗಳು ಇವಳು ಲಾಲಿ ಅಂತ ಅವಳನ್ನ ಸಾಕೊಂಡು ಅವ್ರು ಟೋಟಲ್ ಮನೆಗೆ ಒಂದು ರೀತಿ ಗಂಡು ಮಗಳ ಥರ ಆ ಮಗನು ಬೆಳ್ಕೊಳ್ಳಿ ಅಂತ ಇವಳು ಮದುವೆ ಆಗಿದೆ, ತಂಗಿ ಮದುವೆ ಮಾಡಿ ಇವಳು ಇದ್ದು. ಏನೋ ದೇವ್ರ ದಯದಿಂದ ನನಗೆ ಅವಳು ಸಿಕ್ಕಿದ್ದು ಒಂದು ಪುಣ್ಯ ಅನ್ಕೋತೀನಿ. ಅವರ ಪಾಲಿಗೆ ಇವರು ನಿಜವಾಗ್ಲೂ ಒಂದು ಲಕ್ಷ್ಮಿನೇ. ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಓಕೆನಾ? ಇದೇ ಖುಷಿಲಿ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ, ನಿಮ್ಮ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ತಾನೆ. ಒಂದು ಐ ಲವ್ ಯು ಹೇಳ್ಬಿಡಿ, ಸಮಾಧಾನ ಆಗ್ಬಿಡಿ. ಐ ಲವ್ ಯು ಗೋಪು. ಲವ್ ಯು ಟು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್, ನಿಮ್ಮ ಸ್ಕೋರ್ಸ್ 8.5. ಚಿನ್ನಿ ಮಾಸ್ಟರ್ 8 again. Okay, Raghu, your performance ge nimma scores please. 8.5. Gopi sir, Hago Seema, nimma total score 25. Thank you. ನೆನೆದು ನೋಡು ಅಂತ ನೆನಪಿನ ಗೆಜ್ಜೆ ಕಟ್ಕೊಂಡು ಕುಡಿಯೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ DKD ಯಂಗ್ ರೆಬಲ್ ಸ್ಟಾರ್ ಧನುಷ್ ಹಾಗೂ ಮಂಗಳೂರಿನ ಮೊನಿಷಾ. ತುಂಬ ಒಳ್ಳೆ ಥಾಟ್ ಇದು ಮಾಸ್ಟರ್. ಇಟ್ಸ್ ಎ ವೆರಿ ನೈಸ್ ಥಾಟ್. ನನಗೆ ತುಂಬ ಇಷ್ಟ ಆಗಿದ್ದ ವಿಚಾರ, ಧನುಷ್ ಅವರ ಸ್ಟೇಜ್ ಪ್ರೆಸೆನ್ಸ್ ಬಹಳ ಚೆನ್ನಾಗಿದೆ, ಅವರ ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿತ್ತು, ಅವರ ಎಫರ್ಟ್ ಬಹಳ ಚೆನ್ನಾಗಿದೆ, ಅಂಡ್ ನಿಮ್ಮಿಬ್ಬರ ಕೆಮಿಸ್ಟ್ರಿ ಬಹಳ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇವತ್ತಿನ ಎಫರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಧನುಷ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ ಧನುಷ್ ಹಾಗೂ ಮನೀಷಾ, ನಿಮ್ಮ ಪ್ರಯತ್ನ ಅದ್ಭುತವಾಗಿ ಮಾಡಿದಿರಾ, ಬಟ್ ನಿಮ್ಮ ಮುಂದಿನ ವಾರದ ಪ್ರಯತ್ನ ಖಂಡಿತವಾಗ್ಲೂ 100% ಇದ್ದೇ ಇರುತ್ತೆ. ಆ ನಂಬಿಕೆ ನಮ್ಗೆ ಇದೆ. ಓಕೆ, ಸೊ ಈ ವಾರದ ಈ ಪ್ರಯತ್ನಕ್ಕೆ ರಾಘು ನಿಮ್ಮ ಸ್ಕೋರ್ಸ್ 8.5. ವೆರಿ ಗುಡ್. ರಕ್ಷಿತಾ ಮ್ಯಾಮ್ 8. ಚಿನ್ನಿ ಮಾಸ್ಟರ್ 8 again. So 24.5 ಧನುಷ್ ಹಾಗೂ ಮನೀಶ್ ಅವರಿಗೆ ಸಿಕ್ಕಿದೆ. You're gonna rock next week, okay? ಕಂಠಿ, ನಿಮಗೆ ಒಂದು ಸರ್ಪ್ರೈಸ್ ಇದೆ. ಆಕ್ಚುಲಿ ನಿಮ್ಮ ಡಾನ್ಸ್ ತುಂಬಾ ಇಷ್ಟಪಟ್ಬಿಟ್ಟು ಪಾಪ ಅವರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಮನ್ಸಲ್ಲಿ. ಓಕೆನಾ? ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಅನುಶ್ರೀ, ಹೇಗಿದ್ದೀರಾ? ಸರ್ ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ ಸರ್. ಸರ್ ಫಸ್ಟ್ ಈ ಅಭಿಮಾನ ಎಲ್ಲ ಕೇಳಿಸ್ಕೊಂಬಿಡಿ. ನಮ್ಮ ಜೊತೆ ಕಾಲಲ್ಲಿದ್ದಾರೆ ನಾನಾದ ಕನ್ನಡಿಗರ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಸರ್. ಈ ಅಭಿಮಾನಿಗಳ ಸದ್ದಿಗಿಂತ ಒಬ್ರು ಹಾರ್ಟ್ ಬೀಟ್ ನಂಗೆ ತುಂಬಾ ಜಾಸ್ತಿ ಕೇಳಿಸ್ತಾ ಇದೆ. ಅವ್ರ ಅಳಕ್ಕಿಂತ ಮುಂಚೆ ಒಂದ್ಸರಿ ಅವ್ರ ಜೊತೆ ಮಾತಾಡ್ಬಿಡಿ ನಮ್ಮ ಕಂಠಿ ಜೊತೆ ಪ್ಲೀಸ್. ನಮಸ್ತೆ ಕಂಠಿ ಅವ್ರೆ, ಹೇಗಿದ್ದೀರಾ? ಅಣ್ಣ ನನ್ನ ಮಾತು ಬರ್ತಲ್ಲ. ನನಗ್ ತುಂಬಾ ಖುಷಿ ಆಯ್ತು ನಿಮ್ ಪರ್ಫಾರ್ಮೆನ್ಸ್. ನಾನು ನೋಡ್ದೆ, ರಾಘವ್ ಅವ್ರು ನನಗ್ ತೋರ್ಸಿದ್ರು. ಮೈಂಡ್ ಬ್ಲೋಯಿಂಗ್. ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಸ್ಟೈಲು, ನಿಮ್ಮ ಆಟಿಟ್ಯೂಡು, ನಿಮ್ಮ ಎಫರ್ಟ್ ಎಲ್ಲ ಸಖತ್ತಾಯ್ತು. ನನಗೆ ತುಂಬಾ ಇಷ್ಟ ಆಗಿದ್ ನಿಮ್ ಕಾನ್ಫಿಡೆನ್ಸ್. ಅಣ್ಣ ಥ್ಯಾಂಕ್ ಯು ಅಣ್ಣ. ಕಾನ್ಫಿಡೆನ್ಸ್ ಬಂದಿರೋದೇ ನಿಮ್ಮಿಂದ ಅಣ್ಣ. ಅಯ್ಯೋ, ನಮ್ಮಿಂದಲ್ಲ, ನಿಮ್ಮಲ್ಲೇ ಇರ್ಬೇಕು ಅದು ಕಾನ್ಫಿಡೆನ್ಸ್. ನಿಮ್ಮಲ್ಲಿ ಇದೆ ಅದು. ಅಂಡ್ ನೀವ್ ಎಷ್ಟು ಅದೃಷ್ಟ ಮಾಡಿದ್ದೀರ ನೋಡಿ, ಎಂತ ಒಂದು ವೇದಿಕೆಯಲ್ಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಒಂದು ಅವಕಾಶ ಸಿಕ್ತು. ಅದು ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಅದ್ರ ಜೊತೆಗೆ ನಿಮಗ್ ಬೆಂತಟ್ಟಕ್ಕೆ ಅಲ್ಲಿ ಸ್ವತಃ ನಮ್ಮ ಪ್ರೀತಿಯ ಶಿವಣ್ಣ ಅವ್ರು ಇದಾರೆ. ನಿಮ್ಮ ನಾನು ಇಡೀ ಶೋ ನೋಡ್ದೆ.
ನಾವೆಲ್ಲ ಶಿವಣ್ಣ ಅವ್ರ ಗಮನ ಪಡಿಬೇಕು ಅಂದ್ರೆ ಅಥವಾ ಅವ್ರು ನಮ್ ಬೆನ್ ತಟ್ಟಬೇಕು ಅಂದ್ರೆ ತುಂಬಾ ದಿನ ಟೈಮ್ ತಗೊಂಡಿದ್ವಿ. ನಿಮಗೆ ಅವರೇ ವೇದಿಕೆಯಲ್ಲಿ ಕೂತ್ಬಿಟ್ಟು ನಿಮ್ ಬೆನ್ ತಟ್ಟು ಅಂತ ಒಂದು ಅದೃಷ್ಟ ಮಾಡಿದೀರಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮತ್ತೆ ಹಾಯ್ ಯಶ್, ಹಾಯ್ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಣ್ಣ, ಹೇಗಿದ್ದೀರಾ ನೀವು? ನೋಡಿ ಹಂಗೆ ಇದೀವಿ. ಮನೆಗ್ ಬರ್ಲೇ ಇಲ್ಲ, ಆಲ್ವೇಸ್ ಸೂಪರ್. ಪೇಂಟಿಂಗ್. ಅಣ್ಣ ಎಸ್ ಎಸ್, ನೀವ್ ಹೇಳ್ಬೇಕು, ನೀವ್ ಯಾವಾಗ ಹೇಳ್ತೀರಾ ಅವಾಗ. ಯಾವಾಗ ಹೇಳ್ದೆ ಐ ಆಮ್ ರೆಡಿ, ನೋ ಪ್ರಾಬ್ಲಮ್. ಎಸ್ ಸರ್, ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ ಸರ್. ನಾವು ಕ್ಲಿಪ್ಪಿಂಗ್ ತೋರಿಸಿದಾಗ ಶಿವಣ್ಣ ಅವರು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನ ಪ್ರೋಮೋದಲ್ಲಿ ಹಾಕಿದ್ರಿ. ಯಶ್ ಸರ್ ಹೇಳಿದ್ರು ಶಿವಣ್ಣ ಅವ್ರ ಕೈಲೆಲ್ಲ ಫೋನ್ ಮಾಡಿಸೋದ್ರ ಇಟ್ಕೊಬಾರ, ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಅಣ್ಣ ಅದ್ರ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ನಿಮ್ ಬಗ್ಗೆ. ಇಲ್ಲ ಯಶ್, ನಾನು ಯಾವಾಗ ಹಂಗೇನೆ, ನಾನು ಫೋನ್ ಮಾಡ್ತೀನಿ ಅವ್ರಿಗೆ, ಅದೇನು ಪ್ರಾಬ್ಲಮ್ ಇಲ್ಲ. ಅವರೇ ಫೋನ್ ಮಾಡ್ಬೇಕಂತ ನಾನು ವೆನ್ ಎವರ್ ಐ ವಾಂಟ್ ಅಲ್ಲಿ ಕಾಲ್, ಅವರು ಫೋನ್ ಮಾಡ್ತಾರೆ. ಅದೇ ನಮ್ಮಿಬ್ಬರಿಗೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಯಾಕಂದ್ರೆ ನನ್ಗೆ ಅಪ್ಪು ಹೇಗೋ ಆ ಥರ ಯಶ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ವಿ ಆರ್ ಆಲ್ವೇಸ್, ಬಿಕಾಸ್ ನಾ ಫಸ್ಟ್ ಇಂದ ನಂಗೆ ಯಶ್ ಕಂಡ್ರೆ ತುಂಬಾ ಇಷ್ಟ. ಯಾವಾಗ ಬಿಫೋರ್ ಅವ್ರು ಎಂಟರ್ ಆದಾಗಿಂದ ಹೇಳ್ತಾನೆ ಇರ್ತೀನಿ ಯಶ್ಗೆ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಯು ವಿಲ್ ಬಿಕಮ್ ಅ ಸೂಪರ್ ಸ್ಟಾರ್ ಅಂತ ನಾನು ಅವತ್ತೇ ಹೇಳಿದ್ದೆ. ಇವತ್ತು ಅದು ನಿಜ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶನೇ ತಿರುಗಿ ನೋಡ್ತಾ ಇದೆ. ಅದು ನಮಗೆ ಬಹಳ ಹೆಮ್ಮೆಯಾದ ವಿಷಯ. ಥ್ಯಾಂಕ್ ಯು ಅಣ್ಣ, ಎಲ್ಲ ನಿಮ್ ಇನ್ಸ್ಪಿರೇಷನ್. ಚಿಕ್ಕದ್ರಿಂದ ನಾವೆಲ್ಲ ನಿಮ್ ಡ್ಯಾನ್ಸ್ ನೋಡಿ ಬೆಳೆದು ಮಾಡಿದ್ದು. ಅಂಡ್ ನೋಡಿ ಇವತ್ತು ನೀವು ಅದೇ ರೀತಿ ನಮ್ನೆಲ್ಲ ಬೆಂತಟ್ಟಿದ್ರಿ. ನಾನು ಯಾವಾಗ್ಲೂ ಹೇಳ್ತೀನಿ, ಬೆಳೆಯುವಾಗ ಯಾರು ಬೆಂತಟ್ತಾರ ಅದು ಮುಖ್ಯ. ನೀವು ಎಷ್ಟೋ ಜನಕ್ಕೆ ಬೆಂತಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಂಟಿ ಥ್ಯಾಂಕ್ ಯು ಅಣ್ಣ, ಯು ಆರ್ ಸೋ ಲಕ್ಕಿ. ನೋಡಿ ಎಲ್ಲ ಎಷ್ಟು ಒಳ್ಳೊಳ್ಳೆ, ಅಲ್ಲಿ ನಮ್ ರಾಘು ಇದಾರೆ, ರಕ್ಷಿತಾ ಮೇಡಮ್ ಇದಾರೆ, ನಮ್ ಚಿನ್ನಿ ಮಾಸ್ಟರ್ ಇದಾರೆ. ಹಾಯ್ ಯಶ್. ಹಾಯ್ ರಕ್ಷಿತಾ ಅವ್ರು, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ವಾಂಟೆಡ್ ಟು ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಟಾಕ್ಸಿಕ್. ನಾವೇ ಅಲ್ಲ, ಇಡೀ ಇಂಡಿಯಾ ನಿಮಗೋಸ್ಕರ ಕಾಯ್ತಾ ಇದೆ. we are all very proud of you. Not only us, ಇವತ್ತು you take our name to the world and you make ಎವ್ರಿ ಕನ್ನಡಿಗ, ಎವ್ರಿ ಕನ್ನಡತಿ ನಿಮ್ಮ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡ್ತಾರೆ. ಅದು ನಿಮ್ಮಿಂದ ಆಗಿರೋದು. ಆ್ಯಂಡ್ ವಿ ಆರ್ ಆಲ್ ವೆರಿ ವೆರಿ ಪ್ರೌಡ್ ಆಫ್ ಯು ಯಶ್. ಗಾಡ್ ಬ್ಲೆಸ್ ಯು. ಎವ್ರಿಬಡೀಸ್ ಕಾಂಟ್ರಿಬ್ಯೂಷನ್ ಇದೆ. ಥ್ಯಾಂಕ್ ಯು. ಯಶ್ ಸರ್, ನಾವು ಕಂಠಿ ಹತ್ರ ಕೇಳಿದ್ವಿ ಯಾಕೆ ನಿಮಗೆ ಯಶ್ ಸರ್ ಅಷ್ಟು ಇಷ್ಟ ಅಂತ ಹೇಳಿ. ಅಫ್ಕೋರ್ಸ್ ನಿಮ್ಮ ಸ್ಟೈಲು, ಸ್ವ್ಯಾಗು, ಆ್ಯಕ್ಟಿಂಗು, ಡಾನ್ಸ್ ಎಲ್ಲ ಇಷ್ಟ. ಆದರೆ ಇಷ್ಟೆಲ್ಲ ಆದಮೇಲೂ ಕೂಡ ನೀವು ಬದುಕ್ತಾ ಇರೋ ರೀತಿ, ದ ವೇ ಯು ಆರ್ ಕಂಡಕ್ಟಿಂಗ್ ಯುವರ್ ಸೆಲ್ಫ್ ಅಲ್ಲ ಸರ್, ಅದು ದೊಡ್ಡ ಇನ್ಸ್ಪಿರೇಷನ್ ಅಂತ ನಮಗೆ ಯಾವಾಗಲೂ ಕಂಠಿ ಅವ್ರು ಹೇಳ್ತಾರೆ. ಈ ಪ್ರೀತಿ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಐ ಥಿಂಕ್ ಅದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಮ್ಮ. ಯಾಕಂದ್ರೆ ಸಿನಿಮಾ ಸಕ್ಸಸ್ ಅಥವಾ ಫೇಲಿಯರ್ ಇದನ್ನೆಲ್ಲ ತುಂಬಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನೋಡಿದ್ದಾರೆ. ನಾನೇನು ಮೊದಲು ಅಲ್ಲ ಅಥವಾ ನಾನ್ ಕೊನೆನೂ ಆಗಲ್ಲ. ಅದು ನಾವೆಲ್ಲ ಸ್ಥಾನ ತುಂಬ್ತಾ ಇರ್ತೀವಿ ಅಷ್ಟೇ. ಯಾರು ಇದ್ರೆ ನಿಮ್ಮಂಗಿರ್ಬೇಕಣ್ಣ. ಥ್ಯಾಂಕ್ ಯು ಕಂಟಿ. ಬಟ್ ನಾನ್ ಹೇಳೋದು, ಇನ್ನೊಬ್ರಿಂದ ನೀವೇನು ಇದ್ ಮಾಡಕ್ ಹೋಗ್ಬೇಡಿ, ನಿಮ್ಮೊಳಗೆ ನೀವು ಹುಡ್ಕೊಳ್ಳಿ. ನಮ್ಮಲ್ಲೂ ಎಲ್ಲಾ ನ್ಯೂನತೆಗಳಿರುತ್ತೆ, ನಾವು ಕಲಿತಾ ಇರ್ತೀವಿ, ಬೆಳಿತಾ ಇರ್ತೀವಿ. ಬಟ್ ಇನ್ಸ್ಪಿರೇಷನ್ ಪ್ರತಿಯೊಬ್ಬರಿಗೆ ಯಾರೋ ಒಬ್ರು ಸಿಗ್ತಾರೆ.